ಮಹಾಜನಗಳೇ, ಇವತ್ತಿನ ದಿನ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸಿ. ಜೋರಾಗಿ ಬರ್ಬೇಕು ಚಪ್ಪಾಳೆ. ದಯವಿಟ್ಟು ಇನ್ನಾಗರ ಲಡ್ಡು ತಿಂದಿರಿ, ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡ್ರಿ. ಹಾಗೆ ನೆಕ್ಸ್ಟ್ ನಮ್ಮ 4 ರಾಜ್ಯದ ಅಥವಾ 5 ರಾಜ್ಯದ ರಾಜ್ಯಪಾಲ ದಯವಿಟ್ಟು ಅವರು ಸ್ಟೇಜ್ ಮೇಲೆ ಬರಬೇಕು. ಅವ್ರಿಗೂ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಬೇಕು. ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಎಲ್ಲರೂ ಲಡ್ಡು ತಿಂದಿರಿ. ಹಾಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಸ್ವಾಗತ ಕೋರ್ತೀನಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸ್ಬೇಕು ಅವ್ರನ್ನ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಹಾಗೆ ನಮ್ಮ ಕಾರ್ಯಕ್ರಮದ ಎಲ್ಲರೂ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಯಾರ. ಎಲ್ಲರೂ ಟ್ರಾಫಿಕ್ನಾಗ ಸಿಕ್ಕೊಂಡಿದ್ದಾರೆ. ಸೊ ಅದ್ರ ಸಲುವಾಗಿ ಮಹಿಳಾ ಶಾಸಕ ಸಚಿವರಿಂದ ಒಂದು ಸ್ವಾಗತ ಗೀತೆ. ದಯವಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್, ದಯವಿಟ್ಟು ಕ್ಷಮಿಸಿ. ಮೈಕ್ ಮುಂದೆ ಬರ್ರಿ. ಹಿರಿಯರು ಮುಂದೆ ಬಿಡ್ರಿ, ಉಳ್ದವ್ರ ಸೈಡ್ ನಿಂದ್ರಿ. ಜಟಿ ಜಡಿಯ ಬಿಟ್ಟಿಗೊಂದು ಕೈಯಾಗ ತೆರೆಸೋಲ್ ಹಿಡಿಕೊಂಡ ಭಗತರ ಮನೆಗೆ ದೇವಿ ಬಂದಾಳ, ರೇಷ್ಮೆ ಸೀರೆ ಬೇಕಂದಾಳ. ಭಗತರ ಮನೆಗೆ ದೇವಿ ಬಂದಾಳ, ರೇಷ್ಮೆ ಸೀರೆ ಬೇಕಂದಾಳ. ಭಗತರ ಮನೆಗೆ ಬೇಡಿ ಬಂದಾಳ, ರೇಷ್ಮೆ ಸೀರೆ ಬೇಕಂದಾಳ. ಜಟ್ಟಿ ಜಡಿಯ ಬಿಟ್ಟಿಗೊಂದು ಕೈಯಲ್ಲಿ ತೆರೆಸೋಲ್ ಹಿಡಿಕೊಂಡ ಭಗತರ ಮನೆಗೆ ದೇವಿ ಬಂದಾಳ, ಕುತನಿಯ ಕುಬಾಸ ಬೇಕಂದಾಳ. ಭಗತರ ಮನೆಗೆ ದೇವಿ ಬಂದಾಳ, ಕುತನಿಯ ಕುಬಾಸ ಬೇಕಂದಾಳ. ಭಗತರ ಮನೆಗೆ ದೇವಿ ಬಂದಾಳ, ಹಣೆಗೆ ಕುಕಮ ಬೇಕಂದಾಳ. ಭಗತರ ಮನೆಗೆ ದೇವಿ ಬಂದಾಳ, ಹಣೆಗೆ ಕುಕಮ ಬೇಕಂದಾಳ. ಭಗತರ ಮನೆಗೆ ದೇವಿ ಬಂದಾಳ, ಹಣಿಗೆ ಕುಂಕುಮ ಬೇಕು ಅಂದಾಳ. ಜಡ್ಡಿ ಜಡಿಯ ಬಿಟ್ಟಿಗೊಂದು ಕೈಯಾಗ ತೆರೆಸೋಲ್ ಹಿಡಿಕೊಂಡ ಭಗತರ ಮನೆಗೆ ದೇವಿ ಬಂದಾಳ, ಕೈಗೆ ಬಳಿಯ ಬೇಕಂದಾಳ. ಭಗತರ ಮನೆಗೆ ದೇವಿ ಬಂದಾಳ, ಕೈಗೆ ಬಳಿಯ ಬೇಕಂದಾಳ. ಹಾಗೆ ಭಕ್ತಿಗೀತೆಯನ್ನು ಹಾಡಿದ ನನ್ನ ಸಹೋದರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಅವರ ಸೀಟನ್ನು ಅಲಂಕರಿಸಬೇಕು. ಅವ್ರಿಗೊಂದು ಚಪ್ಪಾಳೆ ಕೊಡ್ರಿ. ಏನು ಸರ್ ಚಪ್ಪಾಳೆ ಸರ್? ದಯವಿಟ್ಟು ಕೆಳಗೆ ಸೀಟು ನಿಮ್ಮ ಕುಳ್ಳಿರ್ತಿ ಆಸನದಲ್ಲಿ ಕುಳ್ಳಿ. ಹಾಗೆ ನಮ್ಮ ರಾಜ್ಯಪಾಲರು ಮುಂದಿನ ಕಾರ್ಯಕ್ರಮನ ಗುಂಡೋಡಿಸ್ರಿ. ಮುಂದಿನ ಕಾರ್ಯಕ್ರಮ ಮುಂದುವರಿಸ್ರಿ. ಏನು ಮುಂದುವರಿಸ್ರಿ ಅನ್ನತ್ರಲ್ರಿ? ಕಾರ್ಯಕ್ರಮ ಮುಂದುವರಿಸ್ರಿ. ಈಗ ಅವರು ಸಚಿವರು ಒಂದು ಪ್ರಮಾಣ ವಚನ ಸ್ವೀಕರಿಸ್ರಿ. ತಾವು ಕುಳ್ಳಿರಿಸ್ರಿ. ಕುಳ್ಳಿರಿ, ಕುಂದ್ರಿ ಅಂದಂಗೆ. ಈಗೇನು ಕನ್ನಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬಂದ್ಬಿಡ್ತಾವ. ಸಿಎಂ ಬಾಜು ಕುಂದಿರುತ್ತೆ ಗೊತ್ತಾಗಲ್ಲ. ಅಲ್ಲಿಂದ ಹೋಗಿಂದೋಗಿ ಸಚಿವ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರಕ್ಕೆ ನಾವಿವತ್ತೆಲ್ಲರೂ ಕೂಡೇವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ KD ಆನಂದ್ ಅವರಿಗೆ ಸ್ವಾಗತ. ಹಾಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ G ಉಮೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೂತನ ಸಚಿವರಾದಂಥ ರಾಜ್ಯಪಾಲರು ಕೆಮ್ಮು ಹೊತ್ತಿ ಸತ್ತು ಹೋಗ್ತಾರ ಅನ್ನೋ ಇದ್ರಾಗಿದ್ರು. BP ಗುಳಿಗೆ ಇಟ್ಟು ಬಂದಿಲ್ಲ ಸರ್, ಚಕ್ರ ಅವರು BP ಗುಳಿಗೆ ಬಿಟ್ಟು ಬಂದಾರತ್ತ. ದಯವಿಟ್ಟು ಕೆಮ್ಮು ಜಾಸ್ತಿ ಆಯಿತು, ಡಾಗ್ ಇರಬೇಕು ಮೇ ಬಿ, ಅಥವಾ TB ಆಯಿತು ಗೊತ್ತಿಲ್ಲ. ಅದು ದೊಡ್ಡ ರೋಗನ ಇರಬೇಕು. ಕೆಮ್ಮಿದ್ರು ಆರಾಮಲ್ಲಿ. ಮಹಿಳಾ ಹಿರಿಯ ಸಚಿವರಾದಂತಹ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಾರ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತ ಕೋರಬೇಕು. ದಯವಿಟ್ಟು ಜೋರ ಚಪ್ಪಾಳೆ ಹೊಡ್ರಿ. ಮುಂಜಾನೆ ನಮಸ್ಕಾರ. ದಯವಿಟ್ಟು ರಾಜ್ಯಪಾಲರು ಮುಂದುವರಿಸ್ಬೇಕು. ರಾಜ್ಯಪಾಲ ಕನ್ನಡ, ಇಂಗ್ಲೀಷ, ಹಿಂದಿ? ಕನ್ನಡ. ಕನ್ನಡ. ನಾನು ಹೆಸರಿನಿಂದು? ನನ್ನ ಹೆಸರು ನಾಗವ್ವ ಮುಲಿಮನಿ. ಗಂಡನ ಹೆಸರು ಹೇಳಿ. ಗಂಡನ ಹೆಸರು ಮುದುಕಪ್ಪ. ಗಂಡನ ಹೆಸರು ನಾಚಕತಿ. ಹೇಳು ಹೆಸರು ಸೀದಾ ಪೂರ್ತಿ ಹೇಳಿ. ಎಲ್ಲ ಹೇಳ್ಬೇ. ಪೂರ್ತಿ ಏನು ಹೇಳಿ? ನಾ ಏನು ಹೇಳ್ತೀನಿ ಅದನ್ನ ಹೇಳು. ನಾಗವ್ವ ಮುಲಿಮನಿ ಅಡ್ಡ ಹೆಸರು. ಹಾಂ.
ಗಂಡನ ಹೆಸರು ಜಮದಗ್ನಿ. ಮುಂದೆ ಏನು ಹೇಳಿ ಮತ್ತೆ ನಾ ಹೇಳ್ದಂಗೆ ಹೇಳು. ಏನು ಹೇಳಿ? ಭಾರತದ ನಿಜವಾದ ಶ್ರದ್ಧೆ ನಿಜವಾದ ಶ್ರದ್ಧೆ ಮತ್ತು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ನಿಟ್ಟಾಗಿ ಹೋಗುತ್ತಿದ್ದೇನೆ. ಅಂಗನವಾಡಿ ಟೀಚರ್ ಸಭೆ ಅಲ್ಲಿದು ರಾಜ್ಯದ ಸಚಿವ ಸಂಪುಟ ಸಭೆ ಐತಿ. ಹಿಂಗೆ ಮಾಡಿದ್ರೆ ಹೆಂಗೆ ನೀ ಮತ್ತೆ ಹೆಂಗೆ ಬಂದಂಗೆ ಹಚ್ಚವು. ಈಗ ನನಗೆ ರೋಪ ಆಗತ್ತಲ್ಲ. ಹಾಂ ರಾಜ್ಯದ ಇದ್ರೆ ನಮ್ಗೆ ಹೆಂಗೆ ಬರ್ತದ ಹಂಗೆ ಹಚ್ಚವು. ಯಾಕೆ ಅವ್ರು ಹೇಳ್ದಂಗೆ ಅದು ಎಷ್ಟು ಬರ್ತದ ಅಷ್ಟು ಹೇಳ್ತವು. ಹೇಳು 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 ಮುಂದಿನ ಹೇಳು. ಉಳ್ದು ಕತ್ರಾಟ್ ಪಿತ್ರಾಟ್ ಹೇಳ್ತಾರೆ, ಅದನ್ನೇನು ಮಾಡೋನು? ಅದು ನಿಜವಾದ ಶ್ರದ್ಧೆ ನಿಜವಾದ ಶ್ರದ್ಧೆ ಮತ್ತು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ನಿತ್ಯನು ಹೊಂದಿರ್ತೇನೆ ಎಂದು ಎಂದು ಭಾರತದ ಸಾರ್ವಭೌಮತ್ವ ಸಾರ್ವಭೌಮತ್ವ ಮತ್ತು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಅಖಂಡತೆ ಎತ್ತಿ ಹಿಡಿತಿದ್ದೇನೆ ಎಂದು ಹೇಳು. ಮುಂದು ಏನು ಹೇಳಿ? ಎಂದು ಎಂದು ದೇವರ ಹೆಸರಿನಲ್ಲಿ ದೇವ್ರ ಹೆಸರಿನಲ್ಲೇ ಮತ್ತು ಹಾಕುತ್ತೇವೆ. ನಾನು ಕಂಪ್ಲೀಟ್ ಮಾಡಿಲ್ಲ. ರಾಜಕೀಯ ಗಣ್ಯ ವ್ಯಕ್ತಿಗಳು ರಾಜಕೀಯ ಗಂಡನಗತಿಗಳು ಗಂಡನಗತಿಗಳಲ್ಲ, ಗಣ್ಯ ವ್ಯಕ್ತಿಗಳು. ಅದು ನಮಗೆ ಬರುದಿಲ್ಲಪ್ಪ, ನಮ್ಗೆ ಬಂದಾಟ ಹೇಳ್ತೇವೆ ನಾವು. ಏನು ಕೇಳಿದು? ಏನಂದ್ರೆ ಗಂಡನ ಎತ್ತುಗಳು ಅದಂದ್ರೆ ನಮಗೆ ಬರುದಿಲ್ಲ. ಹಂಗೆ ಹೇಳ್ತೇವೆ ಬರ್ಲಾರ್ದ ಹಿಂಗೆ ಓದ್ಕೋತ ಕೂತ್ರ ಆಡ್ತಾರ. ಅಲ್ಲೋ ಕ್ಷೇತ್ರದಾಗೆಲ್ಲ ಹೆಂಗೆ ಅನ್ಕೊಂಡ್ ಕೂತ್ರೆ ಹೆಂಗ ಜನರು ಹೆಂಗೆ ಕೂತ್ ತಪ್ಪು ಹೊಡಿತಾರಪ್ಪ ನನಗೆ ಅವರು. ಬಂದಾಟ ಹೇಳ್ತೇವೆ ನಾವು. ಹೆಸರಿನಲ್ಲಿ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ಸ್ವೀಕರಿಸುತ್ತಿದ್ದೇನೆ. ಸ್ವೀಕರಣೆ ಅಲ್ಲ, ಸ್ವೀಕರಿಸುತ್ತೇನೆ. ಸ್ವೀಕರಿಸುತ್ತಿದ್ದೇನೆ. ಹಾ, ಸ್ವೀಕರಣೆ ಕೊಟ್ಟು ಚಪಾತಿ ಸ್ವೀಕರಣೆ ಹೊಡೆಯಂಗಿದಾಳೆ. ಉದ್ಧಾರ ದೇಶ ನಾ ಹೆಬ್ಬಟ್ಟ ಅಲ್ಲಿ ಹೋಗತ್ತು ಹೆಬ್ಬಟ್ಟು ಏನವೇ ಎಲ್ಲ ಇವರು ತಿಂತವ್ರು. ನಮಸ್ಕಾರ ರೀ. ನಮಸ್ಕಾರ ಹೋಗ್ತೇವೆ. ಇನ್ನ ಕುಂದಿರ್ಬೇಕನ್ರಿ? ಹಾಗೆ ಮುಂದಿನ ಕಾರ್ಯಕ್ರಮ ನಾ ಮುಂದುವರಿಸ್ತೀನಿ. ಹಾಗೆ ನೂತನ ಸಚಿವರಾದಂತಹ ಮುದೋಳ್ ಕಟ್ಟಪ್ಪನವರು ಪ್ರಮಾಣ ವಚನ ಸ್ವೀಕರಿಸಾಕ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೇಲೆ ಸ್ವಾಗತ ಮಾಡ್ಕೊರಿ ಅವ್ರನ್ನ. ಅದನ್ನ ರಾಜ್ಯಪಾಲರು ದಯವಿಟ್ಟು ಅಮೃತ ತಗಡ ನಡೆಸ್ಕೊಡ್ಬೇಕು ಮುಂದಿನ ಕಾರ್ಯಕ್ರಮ. ಕನ್ನಡ, ಇಂಗ್ಲೀಷು, ಹಿಂದಿ ಯಾವುದು? ಕನ್ನಡ. ಹಾಂ, ಕನ್ನಡ. ನಾನು ಅದ್ರಾಗ ಏನೈತೆ ಹಂಗೆ ಓದ್ಕೊತ ಹೇಳ್ರಿ, ಹೆಸರು ಹೇಳ್ಕೊತ. ನಂಗೆ ಓದಾಕ ಬರಾಕಿಲ್ಲ ರೀ. ಹೆಬ್ಬಟ್ಟ ನೀ? ಹ್ಞೂ. ನಾ ಹೇಳ್ದಂಗಾರ ಹೇಳು. ಅದನ್ನ ನಾ ಮಾಡ್ತೀನಿ. ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ಬೇಕು. ಹಾಂ, ರೆಡಿಯಾ? ಹಾಂ, ರೆಡಿಯಾ? ನೀ ರೆಡಿ ಇಲ್ಲ? ನೀ ರೆಡಿ ಇಲ್ಲ? ಹಂಗಲ್ಲಪ್ಪ, ನಾ ಹಂಗಲ್ಲಪ್ಪ, ಅದಲ್ಲ, ನಾ ಹೆಂಗೆ ಹೇಳ್ತೀನಿ ಹಂಗೆ ಹೇಳು. ನಾ ಹೆಂಗೆ ಹೇಳ್ತೀನಿ ನಂಗೆ ಹೇಳು. ಹಾಂ, ನಾ ಹೇಳ? ಯಾರು ಹೇಳ್ಬೇಕ್ರಿ ಈಗ? ನಾ ಹೇಳಿದ್ ನೀ ಹೇಳ್ಬೇಕು. ನೀವು ಒಂದು ಹೇಳ್ರಿ, ನೀವು ಹೇಳ್ದಂಗೆ ಹೇಳ್ಬೇಕು. ಏನು ನಾ ಇದ್ರಾಗ ಓದಾಕ ಬರಾಕಿಲ್ಲ ನನಗೆ. ಈಗ ನೀನು ಓದಕ್ ಬರಲಿಲ್ಲ, ಅದಕ್ಕೆ ನಾ ಹೇಳ್ತೀನಿ. ಅದ್ರ ತಕ್ಕ ನೀ ಹೇಳು. ಮತ್ತೆ ಅದನ್ನ ಮಾಡತ್ತೀನಿ. ರಿಸೈನ್ ಮಾಡಿಸ್ಬಿಟ್ರೆ ಓದಕ್ ಬರ್ಲಿ ಅವನಿಗೆ. ರೊಕ್ಕ ಭಾಳ ಕೊಟ್ಟಾನ್ರಿ ನಮ್ಮ ಪಾರ್ಟಿಗವ. ಪೂರ್ತಿ ನಮ್ಮ ನಿಂತಿದ್ದ ಅವ್ನ ಮ್ಯಾಗ್ರಿ. ಮತ್ತೆ ಅದನ್ನ ಮಾಡಿ ಹೇಳಕ್ಕೂ ಹೇಳಿದ್ ಹೇಳಕ್ ಬರಲ್ಲ. ಹಂಗ ಹುಡುಗರು ಅಂದ್ರೆ ಮತ್ತೆ ನಾಳೆ ಅವ್ರ ಕ್ಷೇತ್ರದಿಂದ ನೀವು ಹೋಗಿ ಮಾಡ್ತೀನಲ್ಲ. ಇಲ್ಲಿ ಹೇಳ್ದಂಗ ಹೇಳಪ್ಪ. ನಾನು ಮುದೋಳ ಕಟ್ಟಪ್ಪನಾದ ಭಾರತದ ಸಂವಿಧಾನದ ಮೇಲೆ ಒಂದೊಂದು ಹೇಳ್ರಿ. ಭಾರತದ ಸಂವಿಧಾನದ ಮೇಲೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ಇದ್ರ ಮೇಲೆ ನಾಷ್ಟ ಮಾಡುತ್ತೇನೆ. ನಾಷ್ಟ ಅಲ್ಲ ಗುರು, ನಿಷ್ಠೆ. ನಾಷ್ಟ ಅಲ್ಲ ಗುರು, ನಿಷ್ಠೆ. ಗುರು ಅಲ್ಲ, ನಾ ಹೇಳ್ದಂಗೆ ಹೇಳು. ಹಾಂ, ನೀವು ಹೇಳ್ದಂಗೆ ಹೇಳಕತ್ನಲ್ರಿ. ಮತ್ತೆ ನಿಷ್ಠೆಯನ್ನು ಹೊಂದಿರುತ್ತೇನೆ. ನಿಷ್ಠೆಯನ್ನು ಹೊಂದಿರುತ್ತೇನೆ. ಭಾರತದ ಸಾರ್ವಭೌಮತ್ವ. ಸಾರು ಅನ್ನ ಬಾಂಡೆ ಅಲ್ಲ, ಸಾರ್ವಭೌಮತ್ವ. ಸಾರು ಬಹುಮತ. ಹಾಂ, ಬರ್ರಿ ಹೋಗುನು.
ಮತ್ತು ಅಖಂಡತೆಯನ್ನು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ. ಹಿಡಿತೀನಿ ತೋರಿ. ಏನು ತೋರಿ? ಹಿಡಿತು ಪ್ರಮಾಣ ಮಾಡುತ್ತೇನೆ. ಹಾಂ, ಸನ್ಕಿಲೆ ಬೆಳ್ಕೊರಿ, ಸನ್ಕಿಲೆ ರೊಕ್ಕ ಎಲ್ಲ ಸನ್ಕಿಲೆ ಬೆಳ್ಕೊರಿ. ನಿಮ್ಮ ಮ್ಯಾಗ ನೀವು ನಿಮ್ಮ ಆಸರ ಅದ್ರಲ್ಲಿ ಇನ್ನೊಂದು 2 ವರ್ಷ ಮುಗ್ದ ಆ ಕಡೆ ಮತ್ತೆ ಸನ್ಕಿಲೆ ಬೆಳಿರಿ. ಕೆಲಸ ಆಗೋದಿಲ್ಲ. ಈಗ ನೆಲೆ ಕೊಡುದ್ರಿ. JCB ಒಳಗೋರಿ. ಇಲ್ಲಿ ಕೊಡ್ರಿ, ಇಲ್ಲಿ ರೊಕ್ಕ ಬಂಗಾರ ಎಲ್ಲ ಸಾಯಿ ಹೋಮ್ರೆ ವಯಸ್ಸಾಗ್ಯದ ನನಗೆ. ನಿಮ್ಮ ಫೋನ್ ನಂಬರ್ ಐತ್ರಿ. ನಾನು ಕಲ್ಲಪ್ಪ ಶಂಕರಪ್ಪ ಚಿಮನಿ ಎಂಬ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಸತ್ಯ ಶ್ರದ್ಧೆಯನ್ನು ಶ್ರದ್ಧೆಯನ್ನು ಮತ್ತು ವಿಷಯವನ್ನು ಬರೇ ಅಲ್ಲೇ ಇರ್ತಾರ ಹೆಲ್ತ್ ಮಿನಿಸ್ಟ್ರು. ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ತಂದಿರತ್ತೊಂದು ತರುವುದಲ್ಲ, ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಜಾತ್ಯತೀತ ಅಲ್ಲ, ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಲು ಎಲ್ಲ ನಾಗರಿಕರಿಗೆ ನ್ಯಾಯ ಸ್ವತಂತ್ರ ಸಮಾನತೆ ಹಾಗೂ ಭ್ರಾತೃತ್ವವನ್ನು ಗಂಭೀರ ಸಂಕಲ್ಪದಿಂದ ಹಿರಿಯರ ದೇವರ ರಾಜಕೀಯ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ರಾಜಕೀಯ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ರಾಜಕೀಯ ಗಣ್ಯ ಏನು ರಾಜ್ಯ ಜನರ ಮುಂದೆ ಈ ರೀತಿ ಮಾತಾಡಿದ್ರೆ ನಮ್ಮ ಮೆಟ್ಲ ಫಾಡಿ ತೊಡಿತಾರೆ ನಮಗರು. ತೆಪ್ತಲ್ವ ನಾನು ಮಾಡಲಿ ಸಿಂಗಲ್ ಇವನ ಕ್ಷೇತ್ರ ಜನರ ಹಣೆ ಬರಲ್ಲ ನನ್ನ ತಲೆಗತ್ಲೆ ಹಂಗೆ ಕಾಣ್ತೈತಿ. ಎಂತೆಂಥವ್ರು ಬರಕತ್ತಾರಪ್ಪ ಅವನು ರಾಜ್ಯಕ್ಕೆ. ಮುಂದಿನ ಮಹಿಳಾ ಸಚಿವರಾದಂತಹ ಮಂಜುಳಾ ಶ್ರೀ ಅವರು ಬಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಸ್ಟೇಜ್ ಮೇಲೆ ಎಲ್ಲರ ಗಣ್ಯರ ಚಪ್ಪಾಳೆ. ರಾಜ್ಯಪಾಲರು ಮುಂದುವರಿಸ್ರಿ. ನಾನು ಮಂಜುಳಾ ನಟರಾಜ್ ಮುದೋಳಾದ ಹೆಸರಿನ ನಾನು ಇದು ತೊಗೊಂಡು ಓದಿ ಹೇಳಬೇವ್ರಿಗೆ. ಯಾರಿಗೆ ಹೇಳ್ಬೇಕ್ರಿ ಇದು? ಮುಂದಿರು ಜನರಿಗೆ ಹೇಳು. ನೀ ಆಳುವಂತ ಜನರಿಗೆ ಹೇಳು. ನಿನ್ನ ಕ್ಷೇತ್ರ ಜನರಿಗೆ ಹೇಳು. ಭಾರತದ ಸಂವಿಧಾನದ ಮೇಲೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು. ಇದು ಏನ್ರಿ? ಏನು ಬೇಕು? ಕನ್ನಡ ಶಾಲೆಗೆ ಬಂದಂಗೆ ಟೀಚರ್ಗಳು ಬಂದಂಗೆ ಏನು ಬೇಕು ಕೇಳೋದಿಲ್ಲ. ಸಾರ್ವಭೌಮತದ ಸಾರ್ವಭೌಮತದ ಅಲ್ಲ, ಬಹುಮತ್ವ ಸಾರ್ವಭೌಮ ಮತ್ತು ಕಾಕಂಡಿಕೆ ಕರಿಯರ್ ಆಗತ್ತಾರ ಕಾಕಂಡಿಕೆಂದು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ. ಕ್ಷಮೆ ಇರ್ಲಿ, ಅವರು ಚಲೋ ಬರ್ದಿಲ್ರಿ, ಅದಕ್ಕೆ ಸ್ವಲ್ಪ ಓದ್ತೀನಿ ಸಮಾಧಾನ ಮಾಡ್ಕೋರಿ. ಈ ಸ್ವಲ್ಪ ಚಂದ ಬರೆದು ಕೊಡ್ಬೇಕಿಲ್ರಿ. ಚಂದ ಬರೋದಿಲ್ಲ ಬೇ, ಅದೇ ಪ್ರಿಂಟೆಡ್ ಆಯ್ತು ಬರಾಕ ಮೆಷಿನ್ ಪ್ರಿಂಟ್ ಮಾಡಿದ ನೀ ಎಷ್ಟು ಕಾಳಜಿ ಮಾಡತ್ತಿ ಹೋಗ್ರೆ. ಭಾರತದ ಸಂವಿಧಾನದ ಮೇಲೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಭಾರತದ ಇಷ್ಟು ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ರೆಕಾರ್ಡ್ ಹಾಕಿರ್ತದ, ನಿಮ್ಮ ಕ್ಷೇತ್ರ ಜನರು ನೋಡ್ತಿರ್ತಾರ. ಸೈ ಮಾಡ್ರೆ
ಅಲ್ಲೇ ಸೇಮ್ ಸಾಹೇಬ್ರು ಹೇಳಿದ್ರು ಮುಗಿತು. ಹೇಳಿ ಏನಪ್ಪ ನಿಮ್ದೆಲ್ಲ ಸಚಿವರು? ಅಲ್ಲ ಬರ್ತೀನಿ ಹಾಂ ಬಾ ಬಾ ಬರ್ತೀನಿ. ನೀವು ಉದ್ಧಾರ ಹಾಕಿ ಹಂಗೆ ನಿಮ್ ಕ್ಷೇತ್ರ ಜನರು ಸ್ವಲ್ಪ ಉದ್ಧಾರ ಮಾಡು. ಏ ಭಯಂಕರ ಮಾಡ್ತೀನಿ. ನೋಡಿ ನೋಡಿ ಒಳಚರಂಡಿಗಳು ಕರೆಂಟ್ ಬಿಲ್ಗಳು ರೋಡ್ಗಳೆಲ್ಲ ಹಂಗೆ ಕೆಟ್ಟ ನಿಂತು ಮಾಡ್ರಿ ಹೋಗ್ರಿ ಕೆಲಸ ಮಾಡ್ರಿ. ಕೆಲಸ ಮಾಡ್ತೀನಿ ಹೋಗಲ್ರಿ. ಹಾಂ ಹೋಗ ಕನ್ನಡ ಇಂಗ್ಲೀಷ್ ಹಿಂದಿ. ಇಂಗ್ಲೀಷ್. ಆಯಾಮ್ Having been elected a member of the Council of Status, do swear in the name of God that I will bear true faithful and allegiance to the Constitution of India as by law blessed, that I will uphold the sovereignty and integrity of India, and that I will faithfully discharge the duty upon which I am about to enter. ಇದೇನು ಉಮರ ರಿಪಬ್ಲಿಕ್ ಡೇ ಇದು ಮಾಡ್ದಂಗೆ ಮಾಡ್ದಲ್ಲ. ನಾನು ಕನ್ನಡ ಇಂಗ್ಲೀಷ್ ಹಿಂದಿ ಕನ್ನಡ. ನಾನು ತಗೋ. ನಾನು ಕರೆಪ್ಪ ಕಮದಡ್ಡಿ ಭಾರತದ ಸಂವಿಧಾನದ ಮೇಲೆ ನಿಜವಾದ ಶ್ರದ್ಧೆ ಮತ್ತು ನೋ 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 ಶ್ರದ್ಧೆ ಮತ್ತು ನೋ 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 ನಿಶ್ಚಿತ ಎಂದು ಭಾರತದ ಸಾರ್ವಭೌಮತ್ವ ಅನ್ನ ಸರ್ ಕೊಡ್ತಾರೆ ಊಟ ಇದಾಗ ಮುಗಿದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ, ಸ್ವೀಕರಿಸುತ್ತೇನೆ. ಚಪ್ಪಾಳೆ ಎಲ್ಲಿ ಒಂದು ತೋರ್ಸಾಗತ್ತೆ. ಹೇಳ್ಬಿಡ್ತೀನಿ ರೀ ಸರ್. ಕ್ಯಾರಿ ಆನ್ Having been elected member of Council of State due survivor in the name of God, I will be not true faith and allegiance to the city of India. By real estate I make money, and I Sankech money, that I will uphold all money, people money. I will take people money and hold the people money. What is this nonsense? India will India will faithfully discharge me. ನೀನು ಅಡ್ಮಿಟ್ ಆಗಿ ದವಾಖಾನೆ. Faith I duty upon which I am about to enter city. ಎಲ್ಲರೂ ಧನ್ಯವಾದಗಳು. ನಾನು ಕೃಷ್ಣಪ್ಪ ತೆಂಗಿನಕಾಯಿ ಎಂಬ ಹೆಸರಿನವನಾದ ನಾನು ಭಾರತದ ಸಂವಿಧಾನದ ಮೇಲೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು, ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಮತ್ತು ರಾಜಕೀಯ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಈ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಿದ್ದೇನೆ. ನಾನು KD ಆನಂದ್ ಎಂಬ ಭಾರತದ ಸಂವಿಧಾನದ ಮೇಲೆ ನಿಜವಾದ ಶ್ರದ್ಧೆ, ಭಕ್ತಿ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇವೆ ಎಂದು, ಭಾರತದ ಸಾರ್ವಭೌಮತ್ವ ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ದೇವರ ಹೆಸರಿನಲ್ಲಿ ರಾಜಕೀಯ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ರಾಜೀನಾಮೆ ಯಾಕೆ ಕೊಟ್ರಿ ಅಂತ ಗೊತ್ತಾಗಲಿಲ್ಲ ರೀ. ನೋಡಿರಿ, ಪಕ್ಷಕ್ಕಾಗಿ ನಾವು ಕಂಡಪಟ್ಟಿ ವರ್ಷ ದುಡಿಯಾಕತ್ತೇವೆ. ಹೌದು, ನಮ್ಗೆ ತುಂಬ ಮಲ್ತಾಯಿ ದುಣೆ ಮಾಡ್ಯಾರ. ನಮ್ಮ ಮನ್ಸಿಗೆ ನೋವಾಗೆ ಐತಿ. ಲಿಸ್ಟ್ ಬರೋದಕ್ಕಿಂತ ಮುಂಚಿತವಾಗಿ ನಮ್ದು ಲಿಸ್ಟ್ನಾಗ ಹೆಸರು ಐತಿ ಅಂತ ಹೇಳ್ಯಾರ. ಈಗೇನು ಹೊಸ ಪಕ್ಷ ಕಟ್ತೀರೇನು ಹೆಂಗೆ? ಈಗ ಮುಂದುವರ್ಸ್ತೀರಿ ಹೆಂಗೆ?
ನಿಮ್ಮದು ಉಗುಳ್ಬಾರ್ದು ಮರೆ ಉಗುಳದನ ಹೋಗು ನನ್ನ ಉಗುಳು ಅದು ಸ್ವಲ್ಪ ಚಟ ಅದ್ಲೇ ನನಗೆ ತ್ರಾಸ ಆಗತ್ತದ ಇಲ್ಲಿ ಅಲ್ಲ ಆಫೀಸ್ನಾಗ ಹೊಲಸ್ ರಾತ್ ಬೇರೆ ಹಾಕೊಳಕ್ಕಾಗಲ್ರಿ ಆಫೀಸ್ನಾಗ ಸ್ವಲ್ಪ ಹಂಗೆ ಹೇಳ್ರಿ ಸರ್ ಸರ್ ಮತ್ತೆ ಹೆಂಗ್ರಿ ಹೊಸ ಪಕ್ಷ ಕಟ್ತೀರಿ ಹೆಂಗ್ರಿ ಕೊನೆದಾಗ ಏನು ಹೇಳಕ್ ಇಷ್ಟಪಡ್ತೀರಿ ಕೊನೆದಾಗ ಏನು ಹೇಳಿದ್ರಿ ಕಾಯಕವೇ ಕೈಲಾಸ ನಾನು ಕ್ಷೇತ್ರಕ್ಕೆ ಹೋಗ್ತೀನಿ ಹೊಲ ಅದಾವು ಮನಿ ಅದಾವು ಆರಾಮ್ ಕೆಲಸ ಮಾಡ್ಕೊಂಡು ಪಕ್ಷ ಬಿಟ್ರಿ ಪಕ್ಷ ಬಿಡುದಿನ ನಾನು ಹೇಳಕ್ ಬರೋದಿಲ್ಲ ರಾಜೀನಾಮೆ ಕೊಟ್ಟಿರಲ್ಲ ಈಗ ನಾ ಪಕ್ಷಕ್ಕೆ ಕೊಟ್ಟಿಲ್ಲ ರಾಜೀನಾಮೆ ನಾನು ಶಾಸಕ ಸ್ಥಾನ ಕೊಟ್ಟಿನಿ ನಾನು ಶಾಸಕ ಕೊಟ್ರಿ ಹಾಂ 30 ನಿನ್ಗೆ ಹಾಕ್ಬೇಕು ಅಲ್ರಿ ಆಗಿರಲ್ಲ ಇಲ್ರಿ ಆಗಿದ್ದಕ್ಕೆ ಕೇಳಾತ್ತೇವ್ರಿ ಅದು ವೈಯಕ್ತಿಕ ನೀವು ಬರಬೇಡ್ರಿ ಏನು ಹೇಳ್ತೀನಿ ನಾನು ವೈಯಕ್ತಿಕ ಅಲ್ರಿ 3 ಮದುವೆ ಆಗಿ ಸರ್ ವೈಯಕ್ತಿಕ ಬರ್ತಕ್ಕಂಥ ಹಕ್ಕೇನು ನಿಮಗೆ ಜೋರ ಮಾತಾಡ್ಬಾರ್ದು ಕೇಳ್ತೀವಿ ಕೂಡ ಹಾಂ ಸರ್ ಈಗ ನೀವು ಗೆದ್ದಿರಿ ಈಗ ಮುಂದಿನ ಯೋಜನೆಗಳು ಏನ್ರಿ ಸರ್ ನಿಮ್ಮ ಹೆಂಗ ಅನ್ಸಾಕತ್ತದ ಮಂತ್ರಿ ಆಗಿರಿ ನೀವು ಭಾಳ ಖುಷಿ ಆಗಾಕತ್ತದ ಭಾಳ ಸಂತೋಷ ಆಗತ್ತದ ಭಾಳ ಹ್ಯಾಪಿ ಆಗಾಕತ್ತದ. ದೇವ್ರ ನಮ್ಮ ಕೈ ಬಿಟ್ಟು ಸರ್ ಮುಂದಿನ ಯೋಜನೆಗಳು ಏನ್ರಿ ಸರ್ ನಿಮ್ಗೆ ಯೋಜನೆ ಕೊಟ್ಟೆ ಇಲ್ಲಿಗೆ ಆಲ್ರೆಡಿ ಎಲ್ಲ ಯೋಜನೆಗಳು ಕೊಟ್ಟಾಗಿದ್ದು ನಾವು ಸರ್ ಈಗ ಕೊಟ್ಟಂತ ಯೋಜನೆಗಳನ್ನು ಒಂದೊಂದಾಗಿ ಕಡಿತಗೊಳಿಸ್ತೇವೆ ಅಂತ ಹೇಳ್ರಿ. ಈಗ ಭಾಗ್ಯಲಕ್ಷ್ಮಿ ಯೋಜನೆ ಐತಲ್ಲ ಅದು ತೆಗೆದಾಕ್ತೀವಿ. ಫ್ರೀ ಬಸ್ ಗೃಹಲಕ್ಷ್ಮಿ ಕೊಟ್ಟೇವಲ್ಲ ಅದು ತೆಗೆದಾಕ್ತೀವಿ. ಬಸ್ ಯೋಜನೆ ಅದು ತೆಗೆದಾಕ್ತೀವಿ. ಗೃಹ ಜ್ಯೋತಿನೂ ಮೊದಲು ತೆಗಿಮ್ ಸರ್ ಕರೆಂಟ್ ಬಿಲ್ ಭಾಳ ಅಲ್ರಿ ಸರ್ ಈಗ ಯಾಕೆ ಹೇಳ್ತೀರಿ ಜನರಿಗೆಲ್ಲ ಒಳ್ಳೇದಲ್ರಿ ಅದು ಜನಗಳಿಗೆ ಒಳ್ಳೇದಿಲ್ಲ. ಫ್ರೀಯಾಗಿ ಕೊಟ್ಟೆ ನಾವು. ಫ್ರೀಯಾಗಿ ಕೊಟ್ರಿ ಹೆಂಗ್ ಫ್ರೀಯಾಗಿ ಕೊಟ್ರೆ ಕೊಪ್ಪ ಬರ್ತದೆ ಜನಗಳಿಗೆ, ಬರ್ತದೆ ಮಂದಿಗೆ. ಫ್ರೀಯಾಗಿ ಕೊಡಂಗಿಲ್ಲ ನಾವು. ಅಲ್ರಿ ಸರ್ ಜನರು ಫ್ರೀಯಾಗಿ ಓಟ್ ಆಗಿರ್ತಾರಲ್ಲ ನಿಮಗೆ ಏನ್ ಫ್ರೀಯಾಗಿ ಓಟಾಗಿಲ್ಲ. ಅದು ಅವ್ರ ಹಕ್ಕು, ಅದು ಅವ್ರ ಹಕ್ಕು ಐತಿ. ಅವ್ರ ಹಕ್ಕ ಚಲಾಯಿಸ್ಯಾರ. ಈಗ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರೆಲ್ಲ ಕೂಡಿ ನಾವು ನಮ್ಮ ಹಕ್ಕು ಚಲಾಯಿಸ್ತೇವೆ. ಸರ್ ಇಂಥ ಸೌಲಭ್ಯ ಕೊಡ್ತೀರಂತ ಓಟ್ ಹಾಕ್ಯಾರ ಜನರಿಗೆ ನೀವು ಹೇಳಕತ್ತಾನೆ ಎಲ್ಲ ಹುಡುಗರಿಗೆ, ಚಿರ ಯುವಕರಿಗೆ ಅಥವಾ ವಯಸ್ಸಾದವರಿಗೆ ಎಲ್ಲರಿಗೆ ಕನ್ಯಾ ಭಾಗ್ಯ ಅಂತ ಸ್ಕೀಮ್ ತರ್ತೀನಿ ನಾನು. ಎಲ್ಲರಿಗೂ ಮದುವೆ ಆಗಲಿ. ಯುವಕರಿಗೆ ಒಳ್ಳೇದಾಗಬೇಕು. ಅವ್ರ ಕಷ್ಟ ಏನಂತ ನನಗೆ ಗೊತ್ತು. ನಾನು ಸಿಂಗಲ್ ಇದೀನಿ. ಹೌದೌದ್ರಿ ಅದ್ ಏನ್ ಕಷ್ಟ ಎಷ್ಟು ತ್ರಾಸ ಆಗ್ತದ ರಾತ್ರಿ ನಿದ್ದೆ ಎತ್ತಲ್ಲ. ಹೌದೌದ್ರಿ ಕಷ್ಟ ಏನು ಎದಕ್ ನಿದ್ದೆ ಎತ್ತಲ್ಲ ಎಲ್ಲ ಗೊತ್ತದ ನನಗ. ಸೊ ಅದನ್ನ ಪ್ರತಿಯೊಬ್ಬರಿಗೆ ಉಪಯೋಗ ಆಗ್ಬೇಕು. ಅದಕ್ಕೋಸ್ಕರ ಕನ್ಯಾ ಬ್ಯಾಗ್ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗಂಗಿಲ್ಲ ನೀವು ಎಲ್ಲ ಗಂಡ್ಮಕ್ಳಿಗೆ ಬಸ್ ಫ್ರೀ ಮಾಡ್ತೀನಿ, ಫ್ರೀ ಮಾಡ್ತೀನಿ, ಟ್ರೈನ್ ಫ್ರೀ ಮಾಡ್ತೀನಿ, ಎಲ್ಲಾ ಫ್ರೀ ಮಾಡ್ತೀನಿ ಗಂಡ್ಮಕ್ಳಿಗೆ. ಸರ್ ಇದು ಹೇಳ್ರಿ ಮೇನ್ ಸರ್ ಇದ್ರ ಬಗ್ಗೆ ಮಾತಾಡೋದು ಸರ್ ನೀವು